DCM ಅವರ ಕನಸಿನ ರಸ್ತೆ ತೋರಿಸ್ತೀನಿ. ನಾನೀಗ ವಯಲುಕಾಲು ರಸ್ತೆಯಲ್ಲಿದ್ದೇನೆ. ನೋಡಿ ರಸ್ತೆ ಯಾವ ರೀತಿ ಕುಸಿತ ಉಂಟಾಗಿದೆ. ಸುಮಾರು 5 ಅಡಿ ರಸ್ತೆ ಕುಸಿತ ಉಂಟಾಗಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಕೇಬಲ್ ಅಳವಡಿಕೆ ಮಾಡ್ತಿದ್ದಾರೆ. ಈ ಒಂದು ಕಾರಣಕ್ಕೆ ರಸ್ತೆ ಕುಸಿತ ಉಂಟಾಗಿದೆ. ನೋಡ್ತಿರ್ಬೋದು ಎಲ್ಲ ಕಳಪೆ ಕಾಮಗಾರಿ. ಮತ್ತೊಂದು ಕಡೆ ಇಲ್ಲಿ ಡಾಂಬರ್ ಹಾಕಿದ್ದಾರೆ. ಯಾವ ರೀತಿಯಾಗಿ ಡಾಂಬರ್ ಹಾಕಿದ್ದು ತೋರಿಸ್ತೀನಿ ನಿಮಗೆ. ಎಲ್ಲವೂ ಮುರಿದು ಬರುತ್ತೆ ನೋಡಿ, ಎಲ್ಲವೂ ಮುರಿದು ಬರುತ್ತೆ. ಈ ಥರ ಡಾಂಬರ್ ಎಲ್ಲ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಳಪೆ ಕಾಮಗಾರಿ GB ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದರೆ ಕೋಟಿಗಟ್ಟಲೆ ಒಂದು ಕಡೆ ಡಾಂಬರ್ ಹಾಕಲು ಖರ್ಚು ಮಾಡ್ತಿದ್ದಾರೆ. ನೋಡಿ ಇವ್ರು ಹಾಕಿದ್ದು ಡಾಂಬರ್ ಯಾವ ರೀತಿ ಇದೆ, ಎಲ್ಲವೂ ಕಳಪೆ ಆಗಿದೆ. ಮತ್ತೊಂದು ಕಡೆ ರಸ್ತೆ ಕುಸಿತ ಉಂಟಾಗ್ತಿದೆ. ಯಾಕಂದರೆ ಪಕ್ಕದಲ್ಲಿ ಮನೆಗಳಿದ್ದಾವೆ. ಹೀಗಾಗಿ ಈ ಒಂದು ಭಾಗದ ಮಾಲೀಕರಲ್ಲಿ, ಮನೆಯ ನಿವಾಸಿಗಳಿಗೆ ಒಂದು ಕಡೆ ಆತಂಕ ಮನೆ ಮಾಡಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಈ ಥರ ರಸ್ತೆ ಕುಸಿತ ಉಂಟಾದರೆ ಮನೆಗೂ ಸಹ ಏನೋ ಬರ್ಬೋದು, ನಮಗೂ ಸಹ ಭಯ ಆಗ್ತಿದೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ರಸ್ತೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಯಾಕಂದರೆ ಸ್ಟೇಟ್ ಹೋದರೆ BJP ಆಫೀಸ್ ಬರುತ್ತೆ, ಲೆಫ್ಟ್ ಹೋದರೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಹೀಗಾಗಿ ಅಲ್ಲಿ ಒಂದು ಕಡೆ ಭಯಭೀತದಲ್ಲಿ ಈ ಒಂದು ಭಾಗದ ಜನರು ಇದ್ದಾರೆ. ಒಂದು ಕಡೆ ಭಯಭೀತರಲ್ಲಿ ಒಂದು ಕಡೆ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ರಾತ್ರಿ ಅಂದರೆ ಕಷ್ಟ ಆಗ್ಬೋದು. ಹೀಗಾಗಿ ಸದ್ಯಕ್ಕೀಗ ಪೊಲೀಸರು ಬ್ಯಾರಿಕೇಡ್ ಆಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಇನ್ನೂ GB ಅಧಿಕಾರಿಗಳು ಬಂದಿಲ್ಲ. ಒಂದು ಕಡೆ ಇಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ಈ ಒಂದು ರಸ್ತೆಯನ್ನು ಸರಿಪಡಿಸುವಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ ಸರಿಪಡಿಸಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದೆಲ್ಲ ಕೇಬಲ್ ಅಳವಡಿಕೆ ಮಾಡಿದ್ದಾರೆ, ಎಲ್ಲ ಕಳಪೆವಾಗಿ ಮಾಡಿದ್ದಾರೆ. ಮತ್ತೊಂದು ಕಡೆ ಪಕ್ಕದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಆಗ್ತಿದೆ. ಈ ಒಂದು ರಸ್ತೆ ರೀಸೆಂಟಾಗಿ ಮಾಡಿದ್ದಾರೆ, ಎಲ್ಲ ಡಾಂಬರ್ ಹಾಕಿದ್ದಾರೆ, ಎಲ್ಲ ಕಳಪೆ ಆಗಿದೆ. ಒಂದು ಕಡೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು. ಯಾಕಂದರೆ GB ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ನಾವು ರಸ್ತೆ ಮುಚ್ಚಿದ್ವು ಅಂತ. ರಸ್ತೆ ಯಾವ ರೀತಿ ಮುಚ್ಚಿದ್ರೆ ಎಂಬುದು ಸ್ಪಷ್ಟ ಉದಾಹರಣೆ. ಮತ್ತೊಂದು ಕಡೆ ತುಂಬ ಕಳಪೆ ಆಗಿದೆ ರಸ್ತೆಗಳು. ಎಲ್ಲಿ ಯಾವಾಗ ಕುಸಿತ ಉಂಟಾಗ್ತದೆ ಗೊತ್ತಾಗ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳಲ್ಲಿ ಭಯಭೀತರಾಗಿದ್ದಾರೆ. ಯಾಕಂದರೆ ತಿಂಗಳಿಗೆ 2-3 ಬಾರಿ ಈ ಥರ ಸಮಸ್ಯೆ ಆಗ್ತಿದೆ. ಹೀಗಾಗಿ GB ಅಧಿಕಾರಿಗಳ ಗಮನಕ್ಕೂ ತಂದರೂ ಬಂದು ಪರಿಶೀಲನೆ ಮಾಡಿಲ್ಲ, ರಸ್ತೆಯನ್ನು ಗುಣಮಟ್ಟವನ್ನು ಚೆಕ್ ಮಾಡಿಲ್ಲ. ಬಂದು ಓನ್ಲಿ ಡಾಂಬರ್ ಹಾಕ್ತಾರೆ, ಅದು ಕಳಪೆಯಾಗಿ ಡಾಂಬರ್ ಹಾಕ್ತಾರೆ. ಎಲ್ಲ ಒಂದು ಕಡೆ ಕ್ವಾಲಿಟಿ ಇಲ್ಲ ಡಾಂಬರು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದು ಕಡೆ ಇಲ್ಲಿ ವಾಹನ ಸವಾರರು ಅಂದರೆ ಜೀವ ಭಯದಲ್ಲಿ ಒಂದು ಕಡೆ ಸಂಚಾರ ಮಾಡ್ತಿದ್ರೆ. ಕೂಡಲೇ GB ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಭಾಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಈ ಒಂದು ಕುಸಿತಗೊಂಡಿರುವ ರಸ್ತೆಯನ್ನು ಬೇಗ ಸರಿಪಡಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. DCM ಅವರ ಕನಸಿನ ರಸ್ತೆ ತೋರಿಸ್ತೀನಿ. ನಾನೀಗ ವಯಲುಕಾಲು ರಸ್ತೆಯಲ್ಲಿದ್ದೇನೆ. ನೋಡಿ ರಸ್ತೆ ಯಾವ ರೀತಿ ಕುಸಿತ ಉಂಟಾಗಿದೆ. ಸುಮಾರು 5 ಅಡಿ ರಸ್ತೆ ಕುಸಿತ ಉಂಟಾಗಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಕೇಬಲ್ ಅಳವಡಿಕೆ ಮಾಡ್ತಿದ್ದಾರೆ. ಈ ಒಂದು ಕಾರಣಕ್ಕೆ ರಸ್ತೆ ಕುಸಿತ ಉಂಟಾಗಿದೆ. ನೋಡ್ತಿರ್ಬೋದು ಎಲ್ಲ ಕಳಪೆ ಕಾಮಗಾರಿ. ಮತ್ತೊಂದು ಕಡೆ ಇಲ್ಲಿ ಡಾಂಬರ್ ಹಾಕಿದ್ದಾರೆ. ಯಾವ ರೀತಿಯಾಗಿ ಡಾಂಬರ್ ಹಾಕಿದ್ದು ತೋರಿಸ್ತೀನಿ ನಿಮಗೆ. ಎಲ್ಲವೂ ಮುರಿದು ಬರುತ್ತೆ ನೋಡಿ, ಎಲ್ಲವೂ ಮುರಿದು ಬರುತ್ತೆ. ಈ ಥರ ಡಾಂಬರ್ ಎಲ್ಲ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಳಪೆ ಕಾಮಗಾರಿ GB ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದರೆ ಕೋಟಿಗಟ್ಟಲೆ ಒಂದು ಕಡೆ ಡಾಂಬರ್ ಹಾಕಲು ಖರ್ಚು ಮಾಡ್ತಿದ್ದಾರೆ. ನೋಡಿ ಇವ್ರು ಹಾಕಿದ್ದು ಡಾಂಬರ್ ಯಾವ ರೀತಿ ಇದೆ, ಎಲ್ಲವೂ ಕಳಪೆ ಆಗಿದೆ. ಮತ್ತೊಂದು ಕಡೆ ರಸ್ತೆ ಕುಸಿತ ಉಂಟಾಗ್ತಿದೆ. ಯಾಕಂದರೆ ಪಕ್ಕದಲ್ಲಿ ಮನೆಗಳಿದ್ದಾವೆ. ಹೀಗಾಗಿ ಈ ಒಂದು ಭಾಗದ ಮಾಲೀಕರಲ್ಲಿ, ಮನೆಯ ನಿವಾಸಿಗಳಿಗೆ ಒಂದು ಕಡೆ ಆತಂಕ ಮನೆ ಮಾಡಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಈ ಥರ ರಸ್ತೆ ಕುಸಿತ ಉಂಟಾದರೆ ಮನೆಗೂ ಸಹ ಏನೋ ಬರ್ಬೋದು, ನಮಗೂ ಸಹ ಭಯ ಆಗ್ತಿದೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ರಸ್ತೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಯಾಕಂದರೆ ಸ್ಟೇಟ್ ಹೋದರೆ BJP ಆಫೀಸ್ ಬರುತ್ತೆ, ಲೆಫ್ಟ್ ಹೋದರೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಭಯಭೀತದಲ್ಲಿ ಈ ಒಂದು ಭಾಗದ ಜನರು ಇದ್ದಾರೆ. ಒಂದು ಕಡೆ ಭಯಭೀತರಲ್ಲಿ ಒಂದು ಕಡೆ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ರಾತ್ರಿ ಅಂದರೆ ಕಷ್ಟ ಆಗ್ಬೋದು. ಹೀಗಾಗಿ ಸದ್ಯಕ್ಕೀಗ ಪೊಲೀಸರು ಬ್ಯಾರಿಕೇಡ್ ಆಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಇನ್ನೂ GB ಅಧಿಕಾರಿಗಳು ಬಂದಿಲ್ಲ. ಒಂದು ಕಡೆ ಇಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ಈ ಒಂದು ರಸ್ತೆಯನ್ನು ಸರಿಪಡಿಸುವಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ ಸರಿಪಡಿಸಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದೆಲ್ಲ ಕೇಬಲ್ ಅಳವಡಿಕೆ ಮಾಡಿದ್ದಾರೆ, ಎಲ್ಲ ಕಳಪೆವಾಗಿ ಮಾಡಿದ್ದಾರೆ. ಮತ್ತೊಂದು ಕಡೆ ಪಕ್ಕದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಆಗ್ತಿದೆ. ಈ ಒಂದು ರಸ್ತೆ ರೀಸೆಂಟಾಗಿ ಮಾಡಿದ್ದಾರೆ, ಎಲ್ಲ ಡಾಂಬರ್ ಹಾಕಿದ್ದಾರೆ, ಎಲ್ಲ ಕಳಪೆ ಆಗಿದೆ. ಒಂದು ಕಡೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು. ಯಾಕಂದರೆ GB ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ನಾವು ರಸ್ತೆ ಮುಚ್ಚಿದ್ವು ಅಂತ. ರಸ್ತೆ ಯಾವ ರೀತಿ ಮುಚ್ಚಿದ್ರೆ ಎಂಬುದು ಸ್ಪಷ್ಟ ಉದಾಹರಣೆ. ಮತ್ತೊಂದು ಕಡೆ ತುಂಬ ಕಳಪೆ ಆಗಿದೆ ರಸ್ತೆಗಳು. ಎಲ್ಲಿ ಯಾವಾಗ ಕುಸಿತ ಉಂಟಾಗ್ತದೆ ಗೊತ್ತಾಗ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳಲ್ಲಿ ಭಯಭೀತರಾಗಿದ್ದಾರೆ. ಯಾಕಂದರೆ ತಿಂಗಳಿಗೆ 2-3 ಬಾರಿ ಈ ಥರ ಸಮಸ್ಯೆ ಆಗ್ತಿದೆ. ಹೀಗಾಗಿ GB ಅಧಿಕಾರಿಗಳ ಗಮನಕ್ಕೂ ತಂದರೂ ಬಂದು ಪರಿಶೀಲನೆ ಮಾಡಿಲ್ಲ, ರಸ್ತೆಯನ್ನು ಗುಣಮಟ್ಟವನ್ನು ಚೆಕ್ ಮಾಡಿಲ್ಲ. ಬಂದು ಓನ್ಲಿ ಡಾಂಬರ್ ಹಾಕ್ತಾರೆ, ಅದು ಕಳಪೆಯಾಗಿ ಡಾಂಬರ್ ಹಾಕ್ತಾರೆ. ಎಲ್ಲ ಒಂದು ಕಡೆ ಕ್ವಾಲಿಟಿ ಇಲ್ಲ ಡಾಂಬರು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದು ಕಡೆ ಇಲ್ಲಿ ವಾಹನ ಸವಾರರು ಅಂದರೆ ಜೀವ ಭಯದಲ್ಲಿ ಒಂದು ಕಡೆ ಸಂಚಾರ ಮಾಡ್ತಿದ್ರೆ. ಕೂಡಲೇ GB ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಭಾಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಈ ಒಂದು ಕುಸಿತಗೊಂಡಿರುವ ರಸ್ತೆಯನ್ನು ಬೇಗ ಸರಿಪಡಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. DCM ಅವರ ಕನಸಿನ ರಸ್ತೆ ತೋರಿಸ್ತೀನಿ. ನಾನೀಗ ವಯಲುಕಾಲು ರಸ್ತೆಯಲ್ಲಿದ್ದೇನೆ. ನೋಡಿ ರಸ್ತೆ ಯಾವ ರೀತಿ ಕುಸಿತ ಉಂಟಾಗಿದೆ. ಸುಮಾರು 5 ಅಡಿ ರಸ್ತೆ ಕುಸಿತ ಉಂಟಾಗಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಕೇಬಲ್ ಅಳವಡಿಕೆ ಮಾಡ್ತಿದ್ದಾರೆ.
ಈ ಒಂದು ಕಾರಣಕ್ಕೆ ರಸ್ತೆ ಕುಸಿತ ಉಂಟಾಗಿದೆ. ನೋಡ್ತಿರ್ಬೋದು ಎಲ್ಲ ಕಳಪೆ ಕಾಮಗಾರಿ. ಮತ್ತೊಂದು ಕಡೆ ಇಲ್ಲಿ ಡಾಂಬರ್ ಹಾಕಿದ್ದಾರೆ. ಯಾವ ರೀತಿಯಾಗಿ ಡಾಂಬರ್ ಹಾಕಿದ್ದು ತೋರಿಸ್ತೀನಿ ನಿಮಗೆ. ಎಲ್ಲವೂ ಮುರಿದು ಬರುತ್ತೆ ನೋಡಿ, ಎಲ್ಲವೂ ಮುರಿದು ಬರುತ್ತೆ. ಈ ಥರ ಡಾಂಬರ್ ಎಲ್ಲ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಳಪೆ ಕಾಮಗಾರಿ ಜಿ.ಬಿ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದರೆ ಕೋಟಿಗಟ್ಟಲೆ ಒಂದು ಕಡೆ ಡಾಂಬರ್ ಹಾಕಲು ಖರ್ಚು ಮಾಡ್ತಿದ್ದಾರೆ. ನೋಡಿ ಇವ್ರು ಹಾಕಿದ್ದು ಡಾಂಬರ್ ಯಾವ ರೀತಿ ಇದೆ, ಎಲ್ಲವೂ ಕಳಪೆ ಆಗಿದೆ. ಮತ್ತೊಂದು ಕಡೆ ರಸ್ತೆ ಕುಸಿತ ಉಂಟಾಗ್ತಿದೆ. ಯಾಕಂದರೆ ಪಕ್ಕದಲ್ಲಿ ಮನೆಗಳಿದ್ದಾವೆ. ಹೀಗಾಗಿ ಈ ಒಂದು ಭಾಗದ ಮಾಲೀಕರಲ್ಲಿ, ಮನೆಯ ನಿವಾಸಿಗಳಿಗೆ ಒಂದು ಕಡೆ ಆತಂಕ ಮನೆ ಮಾಡಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಈ ಥರ ರಸ್ತೆ ಕುಸಿತ ಉಂಟಾದರೆ ಮನೆಗೂ ಸಹ ಏನೋ ಬರ್ಬೋದು, ನಮಗೂ ಸಹ ಭಯ ಆಗ್ತಿದೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ರಸ್ತೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಯಾಕಂದರೆ ಸ್ಟೇಟ್ ಹೋದರೆ BJP ಆಫೀಸ್ ಬರುತ್ತೆ, ಲೆಫ್ಟ್ ಹೋದರೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಭಯಭೀತದಲ್ಲಿ ಈ ಒಂದು ಭಾಗದ ಜನರು ಇದ್ದಾರೆ. ಒಂದು ಕಡೆ ಭಯಭೀತರಲ್ಲಿ ಒಂದು ಕಡೆ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ರಾತ್ರಿ ಅಂದರೆ ಕಷ್ಟ ಆಗ್ಬೋದು. ಹೀಗಾಗಿ ಸದ್ಯಕ್ಕೀಗ ಪೊಲೀಸರು ಬ್ಯಾರಿಕೇಡ್ ಆಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಇನ್ನೂ ಜಿ.ಬಿ ಅಧಿಕಾರಿಗಳು ಬಂದಿಲ್ಲ. ಒಂದು ಕಡೆ ಇಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ಈ ಒಂದು ರಸ್ತೆಯನ್ನು ಸರಿಪಡಿಸುವಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ ಸರಿಪಡಿಸಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದೆಲ್ಲ ಕೇಬಲ್ ಅಳವಡಿಕೆ ಮಾಡಿದ್ದಾರೆ, ಎಲ್ಲ ಕಳಪೆವಾಗಿ ಮಾಡಿದ್ದಾರೆ. ಮತ್ತೊಂದು ಗಿಡ ಪಕ್ಕದಲ್ಲೇ ವೈಟ್ ಟ್ಯಾಪಿಂಗ್ ರಸ್ತೆ ಆಗ್ತಿದೆ. ಈ ಒಂದು ರಸ್ತೆ ರೀಸೆಂಟಾಗಿ ಮಾಡಿದ್ದಾರೆ, ಎಲ್ಲ ಡಾಂಬರ್ ರೋಡ್ ಹಾಕಿದ್ದಾರೆ, ಎಲ್ಲ ಕಳಪೆ ಆಗಿದೆ. ಒಂದು ಕಡೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು. ಯಾಕಂದರೆ ಜಿ.ಬಿ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ನಾವು ರಸ್ತೆ ಮುಚ್ಚಿದ್ವು ಅಂತ. ರಸ್ತೆ ಯಾವ ರೀತಿ ಮುಚ್ಚಿದ್ರೆ ಎಂಬುದು ಸ್ಪಷ್ಟ ಉದಾಹರಣೆ. ಮತ್ತೊಂದು ಕಡೆ ತುಂಬ ಕಳಪೆ ಆಗಿದೆ ರಸ್ತೆಗಳು, ಎಲ್ಲಿ ಯಾವಾಗ ಕುಸಿತ ಉಂಟಾಗ್ತದೆ ಗೊತ್ತಾಗ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳಲ್ಲಿ ಭಯಭೀತರಾಗಿದ್ದಾರೆ. ಯಾಕಂದರೆ ತಿಂಗಳಿಗೆ 2-3 ಬಾರಿ ಈ ಥರ ಸಮಸ್ಯೆ ಆಗ್ತಿದೆ. ಹೀಗಾಗಿ ಜಿ.ಬಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಬಂದು ಪರಿಶೀಲನೆ ಮಾಡಿಲ್ಲ, ರಸ್ತೆಯನ್ನು ಗುಣಮಟ್ಟವನ್ನು ಚೆಕ್ ಮಾಡಿಲ್ಲ. ಬಂದು ಓನ್ಲಿ ಡಾಂಬರ್ ಹಾಕ್ತಾರೆ, ಅದು ಕಳಪೆಯಾಗಿ ಡಾಂಬರ್ ಹಾಕ್ತಾರೆ. ಎಲ್ಲ ಒಂದು ಕಡೆ ಕ್ವಾಲಿಟಿ ಇಲ್ಲ ಡಾಂಬರು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದು ಕಡೆ ಇಲ್ಲಿ ವಾಹನ ಸವಾರರು ಭಯ ಅಂದರೆ ಜೀವ ಭಯದಲ್ಲಿ ಒಂದು ಕಡೆ ಸಂಚಾರ ಮಾಡ್ತಿದ್ರೆ. ಕೂಡಲೇ ಜಿ.ಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಭಾಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಈ ಒಂದು ಕುಸಿತಗೊಂಡಿರುವ ರಸ್ತೆಯನ್ನು ಬೇಗ ಸರಿಪಡಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. DCM ಅವರ ಕನಸಿನ ರಸ್ತೆ ತೋರಿಸ್ತೀನಿ. ನಾನೀಗ ವಯಲು ಕಾಲು ರಸ್ತೆಯಲ್ಲಿದ್ದೇನೆ. ನೋಡಿ ರಸ್ತೆ ಯಾವ ರೀತಿ ಕುಸಿತ ಉಂಟಾಗಿದೆ. ಸುಮಾರು 5 ಅಡಿ ರಸ್ತೆ ಕುಸಿತ ಉಂಟಾಗಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಕೇಬಲ್ ಅಳವಡಿಕೆ ಮಾಡ್ತಿದ್ದಾರೆ. ಈ ಒಂದು ಕಾರಣಕ್ಕೆ ರಸ್ತೆ ಕುಸಿತ ಉಂಟಾಗಿದೆ. ನೋಡ್ತಿರ್ಬೋದು ಎಲ್ಲ ಕಳಪೆ ಕಾಮಗಾರಿ. ಮತ್ತೊಂದು ಕಡೆ ಇಲ್ಲಿ ಡಾಂಬರ್ ಹಾಕಿದ್ದಾರೆ. ಯಾವ ರೀತಿಯಾಗಿ ಡಾಂಬರ್ ಹಾಕಿದ್ದು ತೋರಿಸ್ತೀನಿ ನಿಮಗೆ. ಎಲ್ಲವೂ ಮುರಿದು ಬರುತ್ತೆ ನೋಡಿ, ಎಲ್ಲವೂ ಮುರಿದು ಬರುತ್ತೆ. ಈ ಥರ ಡಾಂಬರ್ ಎಲ್ಲ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಳಪೆ ಕಾಮಗಾರಿ ಜಿ.ಬಿ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದರೆ ಕೋಟಿಗಟ್ಟಲೆ ಒಂದು ಕಡೆ ಡಾಂಬರ್ ಹಾಕಲು ಖರ್ಚು ಮಾಡ್ತಿದ್ದಾರೆ. ನೋಡಿ ಇವ್ರು ಹಾಕಿದ್ದು ಡಾಂಬರ್ ಯಾವ ರೀತಿ ಇದೆ, ಎಲ್ಲವೂ ಕಳಪೆ ಆಗಿದೆ. ಮತ್ತೊಂದು ಕಡೆ ರಸ್ತೆ ಕುಸಿತ ಉಂಟಾಗ್ತಿದೆ. ಯಾಕಂದರೆ ಪಕ್ಕದಲ್ಲಿ ಮನೆಗಳಿದ್ದಾವೆ. ಹೀಗಾಗಿ ಈ ಒಂದು ಭಾಗದ ಮಾಲೀಕರಲ್ಲಿ, ಮನೆಯ ನಿವಾಸಿಗಳಿಗೆ ಒಂದು ಕಡೆ ಆತಂಕ ಮನೆ ಮಾಡಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಈ ಥರ ರಸ್ತೆ ಕುಸಿತ ಉಂಟಾದರೆ ಮನೆಗೂ ಸಹ ಏನೋ ಬರ್ಬೋದು, ನಮಗೂ ಸಹ ಭಯ ಆಗ್ತಿದೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ರಸ್ತೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಯಾಕಂದರೆ ಸ್ಟೇಟ್ ಹೋದರೆ BJP ಆಫೀಸ್ ಬರುತ್ತೆ, ಲೆಫ್ಟ್ ಹೋದರೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಭಯಭೀತದಲ್ಲಿ ಈ ಒಂದು ಭಾಗದ ಜನರು ಇದ್ದಾರೆ. ಒಂದು ಕಡೆ ಭಯಭೀತರಲ್ಲಿ ಒಂದು ಕಡೆ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ರಾತ್ರಿ ಅಂದರೆ ಕಷ್ಟ ಆಗ್ಬೋದು. ಹೀಗಾಗಿ ಸದ್ಯಕ್ಕೀಗ ಪೊಲೀಸರು ಬ್ಯಾರಿಕೇಡ್ ಆಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಇನ್ನೂ ಜಿ.ಬಿ ಅಧಿಕಾರಿಗಳು ಬಂದಿಲ್ಲ. ಒಂದು ಕಡೆ ಇಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ಈ ಒಂದು ರಸ್ತೆಯನ್ನು ಸರಿಪಡಿಸುವಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ ಸರಿಪಡಿಸಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಇದೆಲ್ಲ ಕೇಬಲ್ ಅಳವಡಿಕೆ ಮಾಡಿದ್ದಾರೆ, ಎಲ್ಲ ಕಳಪೆವಾಗಿ ಮಾಡಿದ್ದಾರೆ. ಮತ್ತೊಂದು ಗಿಡ ಪಕ್ಕದಲ್ಲೇ ವೈಟ್ ಟ್ಯಾಪಿಂಗ್ ರಸ್ತೆ ಆಗ್ತಿದೆ. ಈ ಒಂದು ರಸ್ತೆ ರೀಸೆಂಟಾಗಿ ಮಾಡಿದ್ದಾರೆ, ಎಲ್ಲ ಡಾಂಬರ್ ರೋಡ್ ಹಾಕಿದ್ದಾರೆ, ಎಲ್ಲ ಕಳಪೆ ಆಗಿದೆ. ಒಂದು ಕಡೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು. ಯಾಕಂದರೆ ಜಿ.ಬಿ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ನಾವು ರಸ್ತೆ ಮುಚ್ಚಿದ್ವು ಅಂತ. ರಸ್ತೆ ಯಾವ ರೀತಿ ಮುಚ್ಚಿದ್ರೆ ಎಂಬುದು ಸ್ಪಷ್ಟ ಉದಾಹರಣೆ. ಮತ್ತೊಂದು ಕಡೆ ತುಂಬ ಕಳಪೆ ಆಗಿದೆ ರಸ್ತೆಗಳು, ಎಲ್ಲಿ ಯಾವಾಗ ಕುಸಿತ ಉಂಟಾಗ್ತದೆ ಗೊತ್ತಾಗ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳಲ್ಲಿ ಭಯಭೀತರಾಗಿದ್ದಾರೆ. ಯಾಕಂದರೆ ತಿಂಗಳಿಗೆ 2-3 ಬಾರಿ ಈ ಥರ ಸಮಸ್ಯೆ ಆಗ್ತಿದೆ. ಹೀಗಾಗಿ ಜಿ.ಬಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಬಂದು ಪರಿಶೀಲನೆ ಮಾಡಿಲ್ಲ, ರಸ್ತೆಯನ್ನು ಗುಣಮಟ್ಟವನ್ನು ಚೆಕ್ ಮಾಡಿಲ್ಲ. ಬಂದು ಓನ್ಲಿ ಡಾಂಬರ್ ಹಾಕ್ತಾರೆ, ಅದು ಕಳಪೆಯಾಗಿ ಡಾಂಬರ್ ಹಾಕ್ತಾರೆ. ಎಲ್ಲ ಒಂದು ಕಡೆ ಕ್ವಾಲಿಟಿ ಇಲ್ಲ ಡಾಂಬರು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಮತ್ತೊಂದು ಕಡೆ ಇಲ್ಲಿ ವಾಹನ ಸವಾರರು ಅಂದರೆ ಜೀವ ಭಯದಲ್ಲಿ ಒಂದು ಕಡೆ ಸಂಚಾರ ಮಾಡ್ತಿದ್ರೆ. ಕೂಡಲೇ ಜಿ.ಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಭಾಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಈ ಒಂದು ಕುಸಿತಗೊಂಡಿರುವ ರಸ್ತೆಯನ್ನು ಬೇಗ ಸರಿಪಡಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.